ನಮಸ್ತೆ ಸ್ನೇಹಿತರೆ, ಈ ವಿಡಿಯೋ ಬಂದು ಒಂದು ಅನೌನ್ಸ್ಮೆಂಟ್ ವಿಡಿಯೋ ಅಂತ ಹೇಳ್ಬೋದು. ರೀಸೆಂಟ್ ಆಗಿ ನಾನು ನನ್ನ ವೆಬ್ಸೈಟ್ ನಲ್ಲಿ ಅಂದ್ರೆ learningandSharing.in ವೆಬ್ಸೈಟ್ ನಲ್ಲಿ ಸ್ಟೋರ್ ನ ಓಪನ್ ಮಾಡಿದ್ದೀನಿ. ಸೊ ಇದ್ಯಾಕೆ ಓಪನ್ ಮಾಡಿರೋದು ಅಂತ ಹೇಳಿದ್ರೆ, ಯಾರಾದ್ರೂ ನನಗೆ ಸಪೋರ್ಟ್ ಮಾಡ್ಬೇಕಂತಿದ್ರೆ ನಾರ್ಮಲ್ ಆಗಿ ಪೇಟ್ರಿಯಾನ್ ಅದೆಲ್ಲ ಓಪನ್ ಮಾಡಿರ್ತಾರಲ್ಲ, ಅದ್ರ ಮೂಲಕ ಸಪೋರ್ಟ್ ಮಾಡ್ತಾರೆ. ಸೊ ನನಗೇನಂತ ಹೇಳಿದ್ರೆ, ನಿಮ್ ಕಡೆಯಿಂದ ಆತರ ಡೊನೇಷನ್ ಏನಾದ್ರು ತಗೊಂಡ್ರೆ ನಿಮ್ಗೂ ಏನಾದ್ರು ಹೆಲ್ಪ್ ಆಗೋ ತರದ್ದು ಕಾಂಟ್ರಿಬ್ಯೂಟ್ ಮಾಡ್ಬೇಕಂತ ಇಷ್ಟ. ಸೊ ಹಾಗಾಗಿ ಸ್ಟೋರ್ ಅಂತ ಓಪನ್ ಮಾಡಿದ್ದೀನಿ. ಅದರಲ್ಲಿ ಟೆಂಪ್ಲೇಟ್ಸ್ ಇಲ್ಲ ಡಿಜಿಟಲ್ ಪ್ರಾಡಕ್ಟ್ಸ್ ನ ಹಾಕ್ತಾ ಇರ್ತೀನಿ. ಸೊ ನಿಮಗೇನಾದ್ರೂ ಇಷ್ಟ ಆದ್ರೆ ನೀವು ಅಲ್ಲಿ ಹೋಗ್ಬಿಟ್ಟು ಪರ್ಚೇಸ್ ಮಾಡ್ಬೋದು. ಸೊ ಅವಾಗ ನಿಮ್ಗೂ ಕೂಡ ಹೆಲ್ಪ್ ಆಗುತ್ತೆ, ನನಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಈ ವಿಡಿಯೋನಲ್ಲಿ. ಸೊ ಬನ್ನಿ ನೋಡೋಣ. ಇಲ್ಲಿ ನನ್ನ ವೆಬ್ಸೈಟ್ ಓಪನ್ ಮಾಡಿದ್ದೀನಿ, learningandSharing.in ಅಂತ. ರೀಸೆಂಟ್ ಆಗಿ ನನ್ನ ವೆಬ್ಸೈಟ್ ಅಲ್ಲಿ ನಾನು ಸ್ಟೋರ್ ನ ಎನೇಬಲ್ ಮಾಡಿದ್ದೀನಿ. ಸೊ ಬೇಸಿಕಲಿ ಸ್ಟೋರ್ ಅಲ್ಲಿ ಏನಂತ ಹೇಳಿದ್ರೆ ಡಿಜಿಟಲ್ ಪ್ರಾಡಕ್ಟ್ಸ್ ನ ಹಾಕ್ತೀನಿ ನಾನು. ಡಿಜಿಟಲ್ ಪ್ರಾಡಕ್ಟ್ಸ್ ಅಂದ್ರೆ ಮೇ ಬಿ ಅದು ಒಂದು ಮಿನಿ ಕೋರ್ಸ್ ಇರ್ಬೋದು, ಇಲ್ಲ ಅಂದ್ರೆ ಒಂದು ಟೆಂಪ್ಲೇಟ್ ಇರ್ಬೋದು, ಇಲ್ಲ ಅಂದ್ರೆ ಸ್ಮಾಲ್ ಆನಿಮೇಷನ್ಸ್ ಅಂದ್ರೆ ಲೋವರ್ ಥರ್ಡ್ಸ್, ಟೈಟಲ್ ಆನಿಮೇಷನ್ಸ್, ಈ ತರದ್ದು ಏನಾದ್ರೂ ಒಂದಿರಲಿ ಡಿಜಿಟಲ್ ಆಸೆಟ್ಸ್, ಆ ತರದನ್ನ ಇದ್ರಲ್ಲಿ ಹಾಕ್ತೀನಿ. ಇದನ್ನ ಮಾಡುವಂತ ಉದ್ದೇಶ ಏನಂತ ಹೇಳಿದ್ರೆ, ಇವಾಗ ಒಂದಷ್ಟು ಜನರಿಗೆ ಮೇ ಬಿ ಸಪೋರ್ಟ್ ಮಾಡ್ಬೇಕಂತಿರ್ತಾರೆ, ಇಲ್ಲ ಏನಾದ್ರು ಕಾಂಟ್ರಿಬ್ಯೂಷನ್ ಮಾಡ್ಬೇಕು, ನಾನು ಮಾಡ್ತಿರೋ ಇದಕ್ಕೆ ಹೆಲ್ಪ್ ಮಾಡ್ಬೇಕಂತಿರ್ತಾರಲ್ಲ. ಜನರಲ್ ಆಗಿ ಸಾಕಷ್ಟು ಜನ ಏನ್ ಮಾಡ್ತಾರೆ, ಪೇಟ್ರಿಯಾನ್ ಅದಿದು ಆ ತರದ್ ಕ್ರಿಯೇಟ್ ಮಾಡಿರ್ತಾರೆ, ಅಲ್ಲಿ ಡೊನೇಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಬಟ್ ನನಗೇನಂತ ಹೇಳಿದ್ರೆ, ನೀವು ಏನಾದ್ರು ಕಾಂಟ್ರಿಬ್ಯೂಟ್ ನನಗೆ ಮಾಡಿದ್ರೆ ನಾನು ಕೂಡ ನಿಮ್ಗೆ ಏನಾದ್ರು ಇನ್ ರಿಟರ್ನ್ ಏನಾದ್ರು ಹೆಲ್ಪ್ಫುಲ್ ಆಗೋ ತರದ್ ಮಾಡ್ಬೇಕಂತ ಆಸೆ. ಅದಕ್ಕೋಸ್ಕರ ಈ ಸ್ಟೋರ್ ನ ನಾನು ಮಾಡ್ತಿರೋದು. ಅಗೇನ್ ಆಫ್ಕೋರ್ಸ್ ಅದು ಬಿಟ್ಟರು ಇನ್ನೊಂದು ಬಂದ್ಬಿಟ್ಟು ಇನ್ನೊಂದು ಇನ್ಕಮ್ ಸೋರ್ಸ್ ಕ್ರಿಯೇಟ್ ಆಗಲಿ ಅಂತ ಮಾಡಿರೋದು. ಸೊ ಅಗೇನ್ ನೀವು ಇಲ್ಲಿ ಸ್ಟೋರ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಹೊಸ ಟ್ಯಾಬಲ್ ಓಪನ್ ಆಗುತ್ತೆ. ಸೊ ಇದು ಲೆಮನ್ ಸ್ಕ್ವೀಜಿ ಅಂತ ಒಂದು ಪ್ಲಾಟ್ಫಾರ್ಮು. ಇದರಲ್ಲಿ ನಾನು ಡಿಜಿಟಲ್ ಪ್ರಾಡಕ್ಟ್ಸ್ನ ಹಾಕಿರ್ತೀನಿ. ಸೊ ಸದ್ಯಕ್ಕೆ 2 ಪ್ರಾಡಕ್ಟ್ ಇದೆ. ಒಂದು ಕ್ಲೌಡಿ ಕ್ಯಾಮ್ರಾ ವಿಶ್ ಟೆಂಪ್ಲೇಟ್ ಅಂತ. ಅಗೇನ್ ಇದೊಂದು ಆಫ್ಟರ್ ಎಫೆಕ್ಟ್ಸ್ದು ಟೆಂಪ್ಲೇಟು, ಸಿಂಪಲ್ ಬರ್ಡೇ ವಿಶಸ್ ಅದಿದು ಆ ಥರದ ಆ್ಯನಿಮೇಷನ್ಸ್ ಮಾಡೋಕ್ಕೆ. ಇದು ಬಂದ್ಬಿಟ್ಟು ರಂಗೋಲಿ ಆ್ಯನಿಮೇಷನ್ಸ್ ಯಾರಾದರೂ ಕ್ರಿಯೇಟ್ ಮಾಡ್ಬೇಕಂತಿರ್ತಾರಲ್ಲ ಅವರಿಗೆ ಕಂಪ್ಲೀಟ್ ಆಗಿ ಒಂದು ಡಾಕ್ಯುಮೆಂಟೇಷನ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಅದರದ್ದು ಅಗೇನ್ ಇದರ ಪ್ರೈಸಿಂಗ್ ಎಲ್ಲ ಸದ್ಯಕ್ಕೆ ನಾನು 250 ಅಂತ ಇಟ್ಟಿದ್ದೀನಿ. ಅಗೇನ್ ಪ್ರೈಸಿಂಗಿಗೆ ಬಂದರೂ ಕೂಡ ಅಷ್ಟೇ ಆದಷ್ಟು ರೀಸನಬಲ್ ಪ್ರೈಸಿಗೆ ಇಡಬೇಕಂತ ಆಸೆ, ಎಲ್ರಿಗೂ ಅಫೋರ್ಡಬಲ್ ಇರೋ ಥರ. ಸೊ ನಾನು ಫಸ್ಟು 500 ಟ್ರೈ ಮಾಡಿದೆ, ಬಟ್ ಅಗೇನ್ ಇದು GST ಎಲ್ಲ ಇನ್ಕ್ಲೂಡ್ ಆಗುತ್ತಲ್ಲ. ಸೊ 500 ಇಟ್ಟರೆ ನಿಮಗೆ GST ಎಲ್ಲ ಇನ್ಕ್ಲೂಡ್ ಆಗಿಬಿಟ್ಟು 650 ಆ ಥರದ್ದಕ್ಕೇನೋ ಬರುತ್ತೆ. ಅದಕ್ಕೋಸ್ಕರ 250 ಇರಲಿ ಅಂತ ಹೇಳ್ಬಿಟ್ಟು ಅಷ್ಟಕ್ಕೆ ಇಟ್ಟಿದ್ದೀನಿ. ಇದನ್ನು ಕೂಡ ನಿಮಗೆ ಅರೌಂಡ್ 300 ಏನೋ ಬರ್ಬೋದು ಅನ್ಕೋತೀನಿ, GST ಸೇರಿ. ಇದು ಎಕ್ಸ್ಕ್ಲೂಸಿವ್ ಆಫ್ GST ಇದು. ಸೊ ಹಾಗಾಗಿ 250ನಲ್ಲಿ ಇಟ್ಟಿದ್ದೀನಿ. ನಾನು ಏನೇ ಪ್ರಾಡಕ್ಟ್ಸ್ ಹಾಕಿದ್ರು ಟ್ರೈ ಮಾಡ್ತೀನಿ ಇಷ್ಟೇ ಪ್ರೈಸ್ ರೇಂಜಿಗೆ ಇಡೋಕ್ಕೆ. ಬೈ ಚಾನ್ಸ್ ಆ ಪ್ರಾಡಕ್ಟ್ ಕ್ರಿಯೇಟ್ ಮಾಡೋಕ್ಕೆ ತುಂಬ ಎಫರ್ಟ್ ಹಾಕಿರ್ತೀನಿ ಅಂತ ಹೇಳಿದ್ರೆ ಆ ಥರದ ಕೇಸಲ್ಲಿ ಮಾತ್ರ ನಾನು ಸ್ವಲ್ಪ ಪ್ರೈಸ್ ಜಾಸ್ತಿ ಮಾಡ್ತೀನಿ. ಸೊ ಹಾಗೆ ನೀವು ಬೇಕಾದ್ರೆ ಕಾಮೆಂಟ್ಸ್ ಇಲ್ಲ ಸಜೆಷನ್ಸ್ ಏನಾದರೂ ಕೊಡ್ಬೋದು, ತುಂಬ ಪ್ರೈಸ್ ಆಯಿತು ಅದು ಇದು ಅಂತ ಹೇಳ್ಬಿಟ್ಟು. ಬಟ್ ಅಗೇನ್ ಇದಕ್ಕೆ ನಾವು ಅಷ್ಟು ಟೈಮ್ ಸ್ಪೆಂಡ್ ಮಾಡಿರ್ತೀವಿ, ಆ ರೀಸನ್ಗೋಸ್ಕರನೇ ಪ್ರೈಸ್ ಅಷ್ಟು ಹೆಚ್ಚು ಕಮ್ಮಿ ಆಗೋದು. ಇನ್ನೊಂದು ಬಂದುಬಿಟ್ಟು ನೀವಿಲ್ಲಿ ಲ್ಯಾಂಡಿಂಗ್ ಪೇಜಲ್ಲಿ ಅಂದರೆ ನನ್ನ ವೆಬ್ಸೈಟಿಗೆ ಬಂದರೆ ಫುಲ್ ಕೆಳಗಡೆ ಈ ರೀತಿ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಕೂಡ ನಿಮಗೆ ಪ್ರಾಡಕ್ಟ್ಸ್ ಇರುತ್ತೆ. ಸೊ ಅಗೇನ್ ಪ್ರಾಡಕ್ಟ್ದು ಟೈಟ್ಲ್ ಇರುತ್ತೆ, ಪ್ರೈಸ್ ಎಷ್ಟು ಅಂತಿರುತ್ತೆ. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಆ ಪರ್ಟಿಕ್ಯುಲರ್ ಪ್ರಾಡಕ್ಟ್ದು ಚೆಕ್ಔಟ್ ಪೇಜಿಗೆ ಹೋಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಏನೇನು ಸಿಗುತ್ತೆ ಅಂತ ಒಂದು ಡಿಸ್ಕ್ರಿಪ್ಷನ್ ಇರುತ್ತೆ. ಆಮೇಲೆ ಇಲ್ಲಿ ಡೀಟೇಲ್ಸ್ ಆಗಬೇಕು. ಸೊ ಈ ಪ್ಲ್ಯಾಟ್ಫಾರ್ಮಲ್ಲಿ ಏನಂತ ಹೇಳಿದ್ರೆ ನಿಮ್ಮ ಕಾರ್ಡು ಮುಖಾಂತರ ನೀವು ಪೇ ಮಾಡಬೇಕು. ಫೋನ್ಪೇ ಆ ಥರದ್ದೆಲ್ಲ ಪೇಮೆಂಟ್ ಸಿಸ್ಟಮ್ ಸದ್ಯಕ್ಕಿಲ್ಲ. ನಾನು ನೋಡ್ತೀನಿ ಬೇರೆ ಯಾವ್ದಾದ್ರು ಪ್ಲ್ಯಾಟ್ಫಾರ್ಮ್ ಯೂಸ್ ಮಾಡ್ಬೋದಂತ. ಸ್ವಲ್ಪ ಚೆನ್ನಾಗಿ ಡೆವಲಪ್ ಎಲ್ಲ ಆದಮೇಲೆ ಇನ್ನೊಂದು ಗ್ರಾಫಿ ಅಂತ ಒಂದು ಪ್ಲ್ಯಾಟ್ಫಾರ್ಮ್ ಇದೆ, ಅಲ್ಲಿ ಹೋಪ್ಫುಲಿ ಇಂಡಿಯನ್ ಪೇಮೆಂಟ್ ಸಿಸ್ಟಮ್ಸ್ ಎಲ್ಲ ಇರ್ಬೋದು. ಬಟ್ ಕಮಿಷನ್ ಜಾಸ್ತಿ ತೊಗೋತಾರೆ ಅವರು. ಸೊ ನೋಡ್ತೀನಿ ನಾನು ಯಾವ ರೀತಿ ಮಾಡ್ಬೋದೇನು ಅಂತ ಹೇಳ್ಬಿಟ್ಟು. ಬಟ್ ಸದ್ಯಕ್ಕೆ ಇರೋದು ಈ ರೀತಿ. ಯಾವ ಪ್ರಾಡಕ್ಟ್ ಬೇಕೋ ಸೆಲೆಕ್ಟ್ ಮಾಡಿ ಇಲ್ಲಿ ಬಂದುಬಿಟ್ಟು ನಿಮ್ಮ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿಬಿಟ್ಟು ನೀವು ಪರ್ಚೇಸ್ ಮಾಡ್ಬೋದು. ಸೊ ಇಲ್ಲಿ ಸ್ಟೋರಿಗೆ ಬಂದರೂ ಕೂಡ ಸೇಮ್ ಸ್ಟೋರ್ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಹೊಸ ಟ್ಯಾಬಲ್ ಇರುತ್ತೆ, ಯಾವ ಪ್ರಾಡಕ್ಟ್ ಬೇಕೋ ಸೆಲೆಕ್ಟ್ ಮಾಡಿಬಿಟ್ಟು ನೀವು ಡೈರೆಕ್ಟ್ ಚೆಕ್ಔಟ್ ಪೇಜಿಗೆ ಬರ್ತೀರಾ. ಇಲ್ಲಿಂದ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಇದಿಷ್ಟು ಹೇಳಬೇಕಿತ್ತು. ಆದಷ್ಟು ನಾನು ಈ ಥರ ಡಿಜಿಟಲ್ ಆಸೆಟ್ಸ್ನ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನಿಮಗೆ ಫ್ರೀ ಬೇಕಂತ ಹೇಳಿದ್ರೆ ಆಲ್ರೆಡಿ ನಾನು ಟ್ಯುಟೋರಿಯಲ್ಸಲ್ಲಿ ನಾನು ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡೋದು ಅಂತ. ಅಲ್ಲಿಂದ ನೀವು ನೋಡ್ಕೊಂಡು ಕೂಡ ಕಲಿಬೋದು. ನಾನು ಟ್ರೈ ಮಾಡ್ತೀನಿ ಫ್ರೀ ಆಸೆಟ್ಸ್ ಹಾಕೋಕ್ಕೂ. ಬಟ್ ಜನರಲಾಗೆ ಅಗೇನ್ ಇದು ಮಾಡಿರೋ ರೀಸನ್ನೇ ಅದಕ್ಕೋಸ್ಕರ. ನೀವು ಸಪೋರ್ಟ್ ಮಾಡಬೇಕಂತಿದ್ರೆ ಇಲ್ಲಿ ಬಂದು ಇದು ಪರ್ಚೇಸ್ ಮಾಡ್ಬೋದು. ಅವಾಗ ನಿಮಗೂ ಕೂಡ ಹೆಲ್ಪ್ ಆದಂಗಿರುತ್ತೆ, ನನಗೂ ಹೆಲ್ಪ್ ಆದಂಗಿರುತ್ತೆ. ಅದು ಮೇನ್ ರೀಸನ್ ಇದು ಮಾಡ್ತಿರೋದು. ಸೊ ಈ ವಿಡಿಯೋನಲ್ಲಿ ಇದಿಷ್ಟು ಹೇಳಬೇಕಿತ್ತು. ಅಗೇನ್ ಕ್ಲಾಸಸ್ ಯಾರಾದರೂ ಜಾಯಿನ್ ಮಾಡಬೇಕಂತಿದ್ರೆ 2 ಟೈಪ್ಸ್ ಆಫ್ ಕ್ಲಾಸಸ್ ಇದೆ.
ಒಂದು ಕಂಪ್ಲೀಟ್ ವಿಡಿಯೋ ಎಡಿಟಿಂಗ್ ಹೇಳ್ಕೊಡ್ತೀನಿ. 40,000 ಪ್ರೈಸ್ ಇರುತ್ತೆ. 1.5 ಮಂತ್ ಕೋರ್ಸ್ ಇರುತ್ತೆ ಇದು. ಅದು ಬಿಟ್ಟು ಕ್ರ್ಯಾಶ್ ಕೋರ್ಸು ಕಾಂಟೆಂಟ್ ಕ್ರಿಯೇಟರ್ಸ್ಗಂತ, ಇದು 2 ವೀಕ್ಸು 15,000. ಸೊ ಇಂಟ್ರೆಸ್ಟೆಡ್ ಇರೋರು ರೀಚ್ ಔಟ್ ಆಗ್ಬೋದು. ಆನ್ಲೈನಲ್ಲಿ ಹೇಳ್ಕೊಡ್ತೀನಿ, ಆಫ್ಲೈನಲ್ಲಿ ಹೇಳ್ಕೊಡ್ತೀನಿ. ಆ್ಯಂಡ್ ಅಗೇನ್ ಇದೆಲ್ಲ 1-on-1 ಕ್ಲಾಸ್ ಇರುತ್ತೆ, ಇನ್ಸ್ಟಿಟ್ಯೂಟ್ ಥರ ಇರೋಲ್ಲ. ಸೊ ಯಾರು ಇಂಟ್ರೆಸ್ಟ್ ಇರ್ತೀರಾ ದಯವಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡಿ, ರೀಚ್ ಔಟ್ ಆಗಿ. ನಿಮಗೆ ಯಾವ ಥರ ಬೇಕು ಎಡಿಟಿಂಗು, ನಿಮ್ಮ ಪರ್ಪಸ್ ಏನಿದೆ ಅದ್ರ ತಕ್ಕನಂಗೆ ನಾನು ಹೇಳ್ಕೊಡ್ತೀನಿ. ಸೊ ಇದಿಷ್ಟು ಈ ವಿಡಿಯೋನಲ್ಲಿ ಹೇಳಬೇಕಿತ್ತು ಸ್ಟೋರ್ ಬಗ್ಗೆ ಮೇಯ್ನಾಗೆ. ಇನ್ನು ಬೇರೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಇದ್ರ ಬಗ್ಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ವಿಡಿಯೋನಲ್ಲಿ ಇದಿಷ್ಟೇ, ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಧನ್ಯವಾದಗಳು.